ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪನ್ನ ಇಂಗ್ಲಿಷ್ನಲ್ಲಿ ಮೊರಿಂಗಾ ಲೀವ್ಸ್ ಅಂತ ಕರೀತಾರೆ. ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಕೂಡ ಕರೀತಾರೆ. ಇದೊಂದು ಔಷಧೀಯ ಸಸ್ಯ ಕೂಡ ಹೌದು. ಇದರ ಎಲೆಗಳು, ಕಾಯಿ, ಹೂವು ಮತ್ತು ತೊಗಟೆ ಸೇರಿದಂತೆ ಎಲ್ಲಾ ಭಾಗಗಳು ಕೂಡ ಔಷಧೀಯ ಗುಣಗಳನ್ನ ಹೊಂದಿದೆ. ನುಗ್ಗೆ ಸೊಪ್ಪಿನಲ್ಲಿ ಪೌಷ್ಟಿಕಾಂಶ ಹೇರಳವಾಗಿದೆ. ವಿಟಮಿನ್ ಎ, ಬಿ, ಸಿ ಮತ್ತು ಕೆ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣದ ಅಂಶಗಳು ಸಮೃದ್ಧವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ ಹಾಗೂ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣವನ್ನ ಇದು ಇಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಿಸಲು ಇದು ಸಹಕಾರಿಯಾಗಿದೆ. ಎಲುಬುಗಳ ಆರೋಗ್ಯಕ್ಕೂ ಕೂಡ ಇದು ಉತ್ತಮವಾಗಿದೆ ಅಂತ ಹೇಳಲಾಗಿದೆ. ಕ್ಯಾಲ್ಸಿಯಂ ಹೇರಳವಾಗಿರೋದ್ರಿಂದ ಎಲುಬುಗಳನ್ನ ಬಲಪಡಿಸುತ್ತೆ ಈ ನುಗ್ಗೆ ಸೊಪ್ಪು. ತೂಕ ಇಳಿಕೆಗೆ ಇದು ತುಂಬಾ ಅವಶ್ಯಕ. ದೇಹದ ತೂಕ ಇಳಿಸಿಕೊಳ್ಳೋದಕ್ಕೆ, ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಬಯಸೋರು ನುಗ್ಗೆ ಸೊಪ್ಪಿನ ಸೇವನೆ ಪ್ರಯೋಜನಕಾರಿಯಾಗಿದೆ. ನುಗ್ಗೆ ಸೊಪ್ಪನ್ನ ವಿವಿಧ ರೀತಿಯಲ್ಲಿ ಸೇವಿಸಬಹುದು. ಪಲ್ಯ, ಸಾಂಬಾರ್ ಅಥವಾ ದಾಲ್, ಜ್ಯೂಸ್ ಹಾಗೂ ಹಿಟ್ಟಿನೊಂದಿಗೆ ಬೆರೆಸಿ ರೊಟ್ಟಿ ಅಥವಾ ಪರೋಟ ಈ ರೀತಿಯಾಗಿ ಕೂಡ ಬಳಸ್ಬೋದು, ಹಾಗೂ ಚಟ್ನಿಯಾಗಿ ಕೂಡ ಬಳಸ್ಬೋದು. ಈ ಸೊಪ್ಪು ದೇಹಕ್ಕೆ ಉಷ್ಣಾಂಶವನ್ನು ನೀಡುತ್ತೆ. ಆದ್ರಿಂದ ಬೇಳೆಕಾಳುಗಳೊಂದಿಗೆ, ಉದಾಹರಣೆಗೆ ಹೆಸರು ಕಾಳಾಗಿರ್ಬೋದು, ಸೇರಿಸಿ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ. ನುಗ್ಗೆ ಸೊಪ್ಪು ಕಹಿ ಗುಣವಿರುವಂತಹ ಔಷಧೀಯ ಸಸ್ಯ. ಹಲವು ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತೆ. ದಿನನಿತ್ಯ ಆಹಾರವಾಗಿ ವಿವಿಧ ರೀತಿಯ ಸೊಪ್ಪು, ತರಕಾರಿಗಳನ್ನು ಬಳಕೆ ಮಾಡುತ್ತೇವೆ. ಆದರೆ ನುಗ್ಗೆ ಸೊಪ್ಪಿನ ಕಹಿ ಗುಣವಿರುವ ಕಾರಣ ಸ್ವಲ್ಪ ಕಡಿಮೆ ಸೇವಿಸುತ್ತಾರೆ ಮತ್ತು ಇಷ್ಟಪಡುವುದು ಸ್ವಲ್ಪ ಕಡಿಮೆಯೇ. ಆದರೆ ಇದರಲ್ಲಿ ಹೇರಳವಾಗಿ ಔಷಧೀಯ ಗುಣಗಳು ಹೊಂದಿದೆ. ಇನ್ನು ಕಾಯಿಯು ಕೂಡ ದೇಹಕ್ಕೆ ತುಂಬಾ ಉತ್ತಮವಾದದ್ದು. ರಕ್ತ ಶುದ್ಧೀಕರಣವನ್ನ ಮಾಡುತ್ತೆ ನುಗ್ಗೆಕಾಯಿ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ನುಗ್ಗೆ ಸೊಪ್ಪಿನ ಪುಡಿಯನ್ನ ಸೇವಿಸೋದ್ರಿಂದ ದೇಹದಲ್ಲಿನ ಕೊಬ್ಬಿನ ಅಂಶ ಹೆಚ್ಚಾಗುವುದನ್ನ ತಡೆಗಟ್ಟಬಹುದು. ಇದು ತೂಕ ಇಳಿಕೆಗೆ ಸಹಾಯವಾಗುತ್ತೆ. ಇನ್ನು ಕಣ್ಣಿನ ದೃಷ್ಟಿ ಕೂಡ ಉತ್ತಮವಾಗಿರುತ್ತೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಉತ್ತಮ ದೃಷ್ಟಿಯನ್ನ ಉತ್ತೇಜಿಸುತ್ತೆ ಮತ್ತು ಕಣ್ಣಿನ ಪೊರೆಗಳನ್ನ ತಡೆಯಲು ನೆರವಾಗುತ್ತೆ. ಇನ್ನು ಕಿಡ್ನಿ ಆರೋಗ್ಯ. ವಾರಕ್ಕೆ ಕನಿಷ್ಠ ಒಮ್ಮೆಯಾದರೂ ನುಗ್ಗೆಕಾಯಿ ಸಾಂಬಾರ್ ಸೇವಿಸುವುದರಿಂದ ಕಿಡ್ನಿಗಳ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತೆ. ಇಷ್ಟೆಲ್ಲ ಉಪಯೋಗಗಳು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎರಡರಲ್ಲೂ ಕೂಡ ಇದೆ. ಹಾಗಾಗಿ ಈ ಸಸ್ಯ ನಿಜಕ್ಕೂ ದೇಹಕ್ಕೆ ತುಂಬಾ ಉತ್ತಮವಾದದ್ದು. ಗಮನಿಸಬೇಕಾದ ಅಂಶ ಅಂದ್ರೆ, ನುಗ್ಗೆ ಸೊಪ್ಪಿನ ಸೇವನೆಯಿಂದ ಹೆಚ್ಚಿನ ಪ್ರಯೋಜನಗಳಿದ್ದರೂ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಯಾಕಂದ್ರೆ ಗರ್ಭಿಣಿಯರು ಅಥವಾ ಕೆಲವು ನಿರ್ದಿಷ್ಟ ವೈದ್ಯಕೀಯ ಸ್ಥಿತಿ ಇರುವವರು ವೈದ್ಯರ ಸಲಹೆ ಇಲ್ಲದೆ ಇದನ್ನ ಅತಿಯಾಗಿ ಸೇವಿಸಬಾರದು. ಯಾವುದೇ ಹೊಸ ಆಹಾರ ಪದಾರ್ಥಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ನೋಡಿದ್ರಲ್ಲ, ಇಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳು ನುಗ್ಗೆ ಸೊಪ್ಪಿನಲ್ಲಿದೆ. ಹಾಗಾಗಿ ನುಗ್ಗೆ ಸೊಪ್ಪನ್ನ ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ.